नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम। हरि ओम। हरि ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य भीमसेन आत्मकथा प्रारंभे सति किंचित पूर्वकथानुवादः। हरि ओम। हरि ओम। हरि ओम। स्वस्तिस्तु असेडसन्मङ्गलानि सन्तु। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಅಂದರೆ ಸುಮಾರು 3 ದಿನಗಳಿಂದ ನಾವು ಮೈಚ ಅನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ, ಅವ್ಯವಿಚಾರಣಿ ಭಕ್ತಿಯಲ್ಲಿ ಸತತ ಹೃದಯ ಮಂದಿರದಲ್ಲಿ ಮಾನಸ ಪೂಜೆಯನ್ನು ಮಾಡುವ ಭೀಮಸೇನ ದೇವರ ವೈಶಿಷ್ಟ್ಯವನ್ನು ನಾವು 2-3 ದಿನಗಳಿಂದ ಕಂಡಿದ್ದೇವೆ. ಇದು 15ನೇ 14 ಜ್ಞಾನ ಸಾಧನ ನಂತರ ಜ್ಞಾನದಿಂದ ಅಭಿನ್ನವಾದಂತಹ ಅಥವಾ ಜ್ಞಾನ ಭಕ್ತಿಗಳು ಅವಳ ಜವಳಿ ಅಂತನ್ನೋ ರೀತಿಯಿಂದ ಹೇಳ್ತಕ್ಕಂಥ ಭಕ್ತಿಯ ಬಗ್ಗೆ ನಾವು ಈ ದಿನಗಳಿಂದ ಕಾಣ್ತಾ ಇದ್ದೇವೆ. ಅಂದರೆ ಜ್ಞಾನ, ಭೀಮ ಜ್ಞಾನದ ಪ್ರತಿನಿಧಿ. ನಮ್ಮಲ್ಲಿ ಶಾಸ್ತ್ರಜ್ಞಾನ ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಇನ್ನೊಂದು ಗುಣ ನಮ್ಮಲ್ಲಿ ಬಹಳ ಮಹತ್ವಪೂರ್ಣವಾದದ್ದು. ನಾನು ಮೊದಲಿನಿಂದ ಹೇಳುವಾಗ ಒಂದು ಗುಣ ಮರೆತು ಬಿಟ್ಟಿದ್ದೆ. ನಾನು ಭೀಮಸೇನ ಮರೆತಿರಲಿಲ್ಲ, ನನ್ನ ಕಥೆಯನ್ನು ಹೇಳುವ ನಿಮ್ಮ ಆಚಾರ್ಯರು ಮರೆತಿದ್ರು. ಅಮಾನಿತ್ವ 1ನೇ ಗುಣ, ಅದಂಭಿತ್ವ 2ನೇ ಗುಣ, ಕ್ಷಾಂತಿ 3ನೇ ಗುಣ, ಆರ್ಜವ 4ನೇ ಗುಣ, ಆಚಾರ್ಯೋಪಾಸನ 5ನೇ ಗುಣ, ಶೌಚ 6ನೇ ಗುಣ, ಸ್ಥೈರ್ಯ 7ನೇ ಗುಣ, 8ನೇ ಗುಣ ಆತ್ಮವಿನಿಗ್ರಹ. ಸ್ಥೈರ್ಯಂ ಆತ್ಮವಿನಿಗ್ರಹ ಶ್ರೀಕೃಷ್ಣ ಹೇಳಿದ, ಅದನ್ನು ಅವ್ರು ಹೇಳಲಿಕ್ಕೆ ಮರ್ತೋಗಿದ್ರು. ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೇನೆ. ಆತ್ಮವಿನಿಗ್ರಹ ಅಂತಂದರೆ ಏನು? ಮನಸ್ಸಿನನ್ನು ನನ್ನ ಕೈಯಲ್ಲಿ, ತನ್ನ ಕೈಲಿ ಇಟ್ಟುಕೊಳ್ಳುವುದೇ ಆತ್ಮವಿನಿಗ್ರಹ ಅಂತ. ಆತ್ಮ ಅಂದರೆ ಮನಸ್ಸು, ವಿನಿಗ್ರಹ ಅಂತಕೊಳ್ಳೋದು ಅದನ್ನು ನಮ್ಮ ಕಂಟ್ರೋಲ್ನಲ್ಲಿ, ನಮ್ಮ ನಿಯಮನದಲ್ಲಿ ಇಟ್ಟುಕೊಳ್ಳುವುದು. ವಿಶೇಷೇಣ ಮನಸಃ ನಿಯಮನಂ ಆತ್ಮವಿನಿಗ್ರಹ, ಅದನ್ನು ಇಟ್ಟುಕೊಳ್ಳುವುದು. ಭೀಮ, ಇದನ್ನು ನೀನು ನಿಯಮನ ಪರಿಪಾಲನೆ ಮಾಡಿದ್ದೀಯ? ಹೌದು. ನನ್ನ ಮನಸ್ಸನ್ನು ನಾನು ಎಂದಿಗೂ ಹರಿಬಿಡಲಿಲ್ಲ. ನನ್ನ ಸಿದ್ಧಾಂತದ ಸಂರಕ್ಷಣೆಯ ಸಂದರ್ಭದಲ್ಲಿ ನಾನು ಹೇಳಿದಾಗ ನನ್ನ ಮನಸ್ಸು ಕೇಳ್ತದೆ ಹೊರತು ಮನಸ್ಸು ಹೇಳಿದಾಗ ನಾನು ಕೇಳೋದಿಲ್ಲ. ಸಂದರ್ಭ, ಎಲ್ಲ ಎಲ್ಲರಿಗೂ ಏಕಾಗ್ರತೆಯನ್ನು ಕಲಿಸಿದ ದ್ರೋಣಾಚಾರ್ಯರು ಒಂದು ಸಲ ಎಲ್ಲ ಶಿಷ್ಯರ ಏಕಾಗ್ರತೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡರು. ಒಂದು ಮರದ ಮೇಲೆ ಒಂದು ಕೃತ್ರಿಮವಾದ ಗುಬ್ಬಿಯನ್ನು ಕಟ್ಟಿದರು. ನೋಡಲಿಕ್ಕೆ ಸರಿಯಾಗಿ ಗುಬ್ಬಿಯಂತೆ ಕಾಣ್ತಿತ್ತದು. ಮರದ ಮಧ್ಯದಲ್ಲಿ, ಅನೇಕ ಎಲೆಗಳ ಮಧ್ಯದಲ್ಲಿ ಅದನ್ನು ಕಟ್ಟಿದ್ರು. ಅದನ್ನು ಗುರುತಿಸಬೇಕು, ಅದರ ಕುತ್ತಿಗೆಗೆ ಹೊಡೆಯಬೇಕು. ಅನೇಕ ದುರ್ಯೋಧನ, ದುಶ್ಯಾಸನ, ತಮ್ಮಂದರು, ಇನ್ನೂ ಅನೇಕ ಶಿಷ್ಯರು ಅವರಿಗೆ
ಕರ್ಣ, ಏಕಲವ್ಯ, ಯಾರಿಗೂ ಕೆಲವರು ನಮಗೆ ಗಿಡ ಕಾಣಿಸ್ತದೆ ಅಂತ ಹೇಳಿದ್ರು, ಕೆಲವರು ಎಲೆಗಳು ಕಾಣಿಸ್ತದೆ ಅಂತ ಹೇಳಿದ್ರು, ಕೆಲವರು ಎಲೆಗಳ ಮಧ್ಯೆಯಲ್ಲಿ ಏನೋ ಕಾಣಿಸ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ನನ್ನ ನಂಬರ್ ಬಂತು. ನಾನು ಸರ್ವತ್ರ ವ್ಯಾಪ್ತ, ಪರಮಾತ್ಮನ ನಂತರ. ಗುಬ್ಬಿಯಲ್ಲಿದೆ, ಗುಬ್ಬಿಯ ಕುತ್ತಿಗೆಯಲ್ಲಿದೆ ನನಗೆ ಗೊತ್ತು. ಆದರೆ ನನ್ನ ಪ್ರತಿಜ್ಞೆಯನ್ನು ಪೂರೈಸುವವರಿಗೆ ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡಿದಾಗ ಅರ್ಜುನನ ಕಡೆಯಿಂದ ನಾನು ಪ್ರತಿಜ್ಞೆ ಮಾಡಿಸಿದ್ದೆ. ಯಾಕೆ, ನನಗೆ ಅವರಿಂದ ನನಗೇನು ಬೇಕಾಗಿರಲಿಲ್ಲ. ನಾನು ಸ್ವಭಾವತಃ ಬಲವುಳ್ಳವನು. ಬಳಿತ್ಥ ತದ್ವಪುಷ್ಯ, ಬಲ ಇದು ನನ್ನ ಜೀವನದ ಸ್ಥಾಯಿ ಭಾವ. ಆಗ ನಾನು ಗುರಿಯನ್ನು ತಾಗಿ ಶಾಬಾಷ್ ಪಡಿಬೇಕಾಗಿತ್ತು, ವಾಹ್ ವಾಹ್ ಅಂತ ಅನ್ನಿಸ್ಕೊಳ್ಬೇಕಾಗಿತ್ತು. ನನಗದು ಬೇಕಾಗಿಲ್ಲ. ನಾನು ಎಂದಿಗೂ ಕೀರ್ತಿ ಕಾಮನೆ ಮಾಡಿದ ವ್ಯಕ್ತಿ ಅಲ್ಲ. ಆ ಕಾಲದಲ್ಲಿ ಅರ್ಜುನನಿಗೆ ಮುಂದೆ ಮಾಡಿದೆ ಹೊರತು ನನ್ನ ಮನಸ್ಸನ್ನು ಹರಿಬಿಡಲಿಲ್ಲ. ಅಣ್ಣ, ನಾನು ಕೀರ್ತಿ ಗಳಿಸ್ಬೋದಾಗಿತ್ತು. ಇಲ್ಲ, ಅವತ್ತು ನಾನು ಆ ದಾರಿಯನ್ನು ತಪ್ಪಲಿಲ್ಲ. ಇದಾದ ನಂತರ ಇನ್ನೊಂದು ಸಂದರ್ಭ. ಅವತ್ತು ಅರ್ಜುನನ್ನು ಕರೆದ್ರು ದ್ರೋಣಾಚಾರ್ಯರು. ಅರ್ಜುನ ಕೇಳಿದ್ರು, ಗಿಡ ಕಾಣಿಸ್ತದೇನು? ಇಲ್ಲ ಅಂತ ಹೇಳ್ದ. ಟೊಂಗೆ ಇಲ್ಲ ಅಂತ ಹೇಳ್ದ. ಎಲೆಗಳು ಇಲ್ಲ ಅಂತ ಹೇಳ್ದ. ಗುಬ್ಬಿ ಇಲ್ಲ ಅಂತ ಹೇಳ್ದ. ಮತ್ತೇನು ಕಾಣಿಸ್ತದೆ ನಿನಗೆ? ನನಗೆ ಕೇವಲ ಅದರ ಕುತ್ತಿಗೆ ಮಾತ್ರ ಕಾಣಿಸ್ತದೆ. ಇದಕ್ಕೇನೆ ಏಕಾಗ್ರತೆ ಅಂತಕೊಂಡು ಅಂತೇಳಿ ಕರೀತಾರೆ. ಕಣ್ಣು ಮುದ್ದ ಕ್ಷಣಕ್ಕೇನೆ ದೇವ್ರ ಎದುರಿಗೆ ಬರಬೇಕೆ ಹೊರತು ದೆವ್ವ, ರಾಕ್ಷಸ, ಬಂಧು ಬಾಂಧವರು, ಯಾವುದೋ ಹುಡುಗಿ ಏನೋ ಯಾವುದೋ ಹುಡುಗ ಮತ್ತೊಮ್ಮೆ ಯಾವನೋ ಇವರಾರು ಬರಬಾರ್ದು. ಆ ವೇಳೆಯಲ್ಲೂ ಕೂಡ ನಾನು ಮನಸ್ಸು ಹರಿಬಿಡಲಿಲ್ಲ. ನನ್ನ ಉದ್ದೇಶವನ್ನು ನಾನು ಅರ್ಜುನನಿಗೆ ಮುಂದೆ ತರಬೇಕು. ಕೃಷ್ಣನ ಆಜ್ಞೆ, ಪರಮಾತ್ಮನ ಇಚ್ಛೆ. ಅದಕ್ಕೋಸ್ಕರ ನಾನು ಅರ್ಜುನನನ್ನು ಮುಂದೆ ಮಾಡ್ತಾ ಇದ್ದೆ. ಇನ್ನೊಂದು ಸಂದರ್ಭ. ಅವತ್ತು ಎಲ್ಲ ದ್ರೋಣಾಚಾರ್ಯ ಶಿಷ್ಯರ ಪರೀಕ್ಷೆ ನಡೆದಿತ್ತು. ಶಿಷ್ಯರ ಪರೀಕ್ಷೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಎಲ್ಲರೂ ತಮ್ಮ ತಮ್ಮ ಪರಾಕ್ರಮವನ್ನು ತೋರಿಸಿದರು. ಅದಾದ ನಂತರ ಅರ್ಜುನ ತನ್ನ ಅದ್ಭುತವಾಗಿರ್ತಕ್ಕಂಥ ಅಸ್ತ್ರವಿದ್ಯೆಯ ವೈಶಿಷ್ಟ್ಯವನ್ನು ತೋರಿಸಿದ. ನಾನು ಕೂಡ ದ್ವಂದ್ವ ಯುದ್ಧ ಮಾಡಿದೆ. ನನಗೂ ದುರ್ಯೋಧನಿಗೂ ಗದಾಯುದ್ಧ ದ್ವಂದ್ವ ಯುದ್ಧ ಆಯಿತು. ದ್ವಂದ್ವ ಯುದ್ಧ ಆದಾಗ ಅವತ್ತೇನೆ ದುರ್ಯೋಧನನ್ನು ನಾನು ಕೊಲ್ಬೋದಾಗಿತ್ತು. ಯಾಕೆ, ಇಲ್ಲಿವರೆಗೂ ದುರ್ಯೋಧನ ನನಗೆ ವಿಷ ಹಾಕಿದ್ದ, ಎಲ್ಲ ಮಾಡಿದ್ದ, ಎಲ್ಲೋ ಮಾಡಿದ್ದ. ಅವಕಾಶಕ್ಕಿತ್ತು, ಮುಗಿಸ್ಬೋದಾಗಿತ್ತು. ಇಲ್ಲ, ನನ್ನ ಮನಸ್ಸನ್ನು ಹರಿಬಿಡಲಿಲ್ಲ. ಭಗವಂತನ ಸಂಕಲ್ಪ ಈಗ ಇವನ ಸಂಹಾರವಿಲ್ಲ. ಎಲ್ಲ ದುಷ್ಟರನ್ನು ಒಂದು ಕಡೆಗೆ ತಂದು ಅವರ ಜೊತೆಯಲ್ಲಿ ಇವನ ಸಂಹಾರ. ಅದಕ್ಕೋಸ್ಕರ ನಾನು ಕೊಲ್ಲುವ ಪ್ರಸಂಗ ಬಂದರೂ ಕೂಡ ಕೊಲ್ಲಿಲ್ಲ. ಮಧ್ಯದಲ್ಲಿ ಅಶ್ವತ್ಥಾಮಾಚಾರ, ಅವನು ಮಾತ್ರ ನಾನು ಕೊಲ್ಲಬೇಕು ಅಂತೇಳಿ ಪ್ರಹಾರ ಮಾಡ್ತಾ ಇದ್ದ ದುರ್ಯೋಧನ. ಅವನು ತನ್ನ ಮನಸ್ಸಿನ ಹತೋಟಿಯನ್ನು ತಪ್ಪಿಸಿಕೊಂಡಿದ್ದ, ನಾನು ತಪ್ಪಿಸಿಕೊಳ್ಳೆ.
ಇದಕ್ಕೆ ನಂತರ ಆತ್ಮವಿನಿಗ್ರಹ ಅಂತ. ಇನ್ನೊಂದು ಮುಂದಿನ ಘಟನೆ, ಆಗ ಕರ್ಣ ರಂಗಪ್ರವೇಶ ಮಾಡಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಪರಶುರಾಮ ದೇವರಿಂದ ಕಲಿತು ಬಂದಿದ್ದ ಚಾಕಚಕ್ಯತೆಯನ್ನು ತೋರಿಸಿದ. ಕೊನೆಗೆ ಅರ್ಜುನನನ್ನು ದ್ವಂದ್ವ ಯುದ್ಧಕ್ಕೆ ಕರೆದ. ದ್ವಂದ್ವ ಯುದ್ಧ ಮಾಡಿ ಅವತ್ತು ಅರ್ಜುನ ಅವನನ್ನು ಸೋಲಿಸಬಹುದಾಗಿತ್ತು. ಆದರೆ ಇದು ಭಗವಂತನಿಗೆ ಸಮ್ಮತ ಅಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಹೇಳಿದೆ, ನಿನ್ನ ಜೊತೆಗೆ ಅರ್ಜುನ ದ್ವಂದ್ವ ಯುದ್ಧ ಆಡೋದಿಲ್ಲ. ಅಲ್ಲಿ ಒಂದು ಕುದುರೆಯನ್ನು ಹೊಡೆಯೋ ಚಾಬೂಕಿತ್ತು, ಅದನ್ನು ಕರ್ಣನ ಕೈಯಲ್ಲಿ ಕೊಟ್ಟೆ. ನೀನು ಸೂತಪುತ್ರ, ನೀನೇ ಕೆಲಸ ರಥ ನಡೆಸೋದು. ಅಭಿಜಾತ ರಾಜಕುಮಾರ ಜೊತೆಯಲ್ಲಿ ದ್ವಂದ್ವ ಯುದ್ಧ ಮಾಡ್ತಕ್ಕಂಥ ಅನುಮತಿ ನಿನಗಿಲ್ಲ. ಆಯ್ತಂದೆ, ರಥ ನಡೆಸು ಅಂತ ಕೊಡಂತ. ನೀವು ಅನ್ಬೋದು, ಭೀಮ ಅವನು ಕುಂತಿಯ ಪುತ್ರ ನಿನಗೆ ಗೊತ್ತಿರಲಿಲ್ಲ, ಸರ್ವಜ್ಞ ಅಲ್ಲೇನು? ಗೊತ್ತಿತ್ತು. ನನ್ನ ತಾಯಿಯಲ್ಲಿ ಹುಟ್ಟಿದವನಂದು ಗೊತ್ತಿತ್ತು. ಮತ್ತು ಕುಂತಿ ಪುತ್ರ ಕ್ಷತ್ರಿಯ ಅಂತ ತಿಳ್ಕೊಂಡಂತನ್ನೋದು ಯಾಕಂತ ತಿಳ್ಕೊಂಡು, ಸೂರ್ಯನೂ ಕ್ಷತ್ರಿಯ, ಸೂರ್ಯನ ಮಗನೂ ಕ್ಷತ್ರಿಯ ಅಂತ ನಿನಗೆ ಗೊತ್ತಿತ್ತಲ್ಲ ಭೀಮ. ಆದರೂ ಅವನ ಕೈಯಲ್ಲಿ ಚಾಬೂಕ್ ಕೊಟ್ಟು ನೀನು ಸೂತ ಹೋಗು ಅಂತ ತಿಳ್ಕೊಂಡು. ಇಲ್ಲ, ನನ್ನ ಮನಸ್ಸು ಎಂದಿಗೂ ತಪ್ಪು ಮಾಡೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅವನು ಕ್ಷತ್ರಿಯ ಮನೆಯಲ್ಲಿ ಹುಟ್ಟಿದ್ದರು. ಕ್ಷತ್ರಿಯ ಸಂಸ್ಕಾರ ಅವನಲ್ಲಿ ಇರಲಿಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಕ್ಷಣಕ್ಕೇನೆ ಬ್ರಾಹ್ಮಣನಾಗೋದಿಲ್ಲ. ಉಪನಯನ ಸಂಸ್ಕಾರ, ಚೌಲೋಪನಯನ ಸಂಸ್ಕಾರವಾದ ಮೇಲೆ ಅವನಿಗೆ ಬ್ರಾಹ್ಮಣ್ಯ ಬರ್ತದೆ. ಈ ಸೂಕ್ಷ್ಮ ನನಗೆ ಗೊತ್ತಿತ್ತು. ನಾನು ಅವನು ದುರ್ಯೋಧನ ಪಕ್ಷಕ್ಕೆ ಹೋಗ್ತಾನೆ ಅಂತ ಗೊತ್ತಾಯ್ತು. ನಾನು ಸುಮ್ಮನೆ ನಾವು ಹೋಗೋದು ಬೇಡ, ನಮ್ಮ ಕಡೆ ಪಕ್ಷಕ್ಕೆ ಬರಲಿ ಅಂತ ಒಂದು ಸತ್ಯ ಹೇಳಿ ಕರಿಬೋದಾಗಿತ್ತು. ಈ ಕಡೆಯಲ್ಲಿ ಕುಂತಿಯ ಪುತ್ರನ ಕರಿಬೋದಾಗಿತ್ತು. ಆದರೆ ಇಲ್ಲ, ಪರಮಾತ್ಮನ ಇಚ್ಛೆಯನ್ನು ಬಲ್ಲವನು ನಾನು. ಭಗವಂತನನ್ನು ಅವನನ್ನು ಆ ಕೌರವ ಪಕ್ಷದಲ್ಲಿ ಇಡಬೇಕಾಗಿತ್ತು. ಯಾಕೆ? ಪಾಂಡವರ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಮುಂದೆ ಯಾರ ಮುಂದೆ ಕಲಿಯುಗಕ್ಕೆ ಉಪಯೋಗ ಇಲ್ಲ ಅಂಥವರೆಲ್ಲ ನನ್ನ ಕೊಲ್ಲಬೇಕಾದ್ರೆ ಕರ್ಣ ಬೇಕಾಗಿತ್ತು. ಆ ವಿರುದ್ಧ ಪಕ್ಷದಲ್ಲಿ ಅವನ ವಿರೋಧ ಅವಶ್ಯಕವಾಗಿತ್ತು. ಆದ್ದರಿಂದಾಗಿ ನಾನು ಆಗಲೂ ಕೂಡ ಶಾಸ್ತ್ರ ಬಿಡಲಿಲ್ಲ. ನಾನು ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯ ಕುಲೆ. ಸೂಚ್ಯವಾಗಿ ಅವನಿಗೆ ಹೇಳಿದೆ, ನೀನು ಕ್ಷತ್ರಿಯನ ಆಗಿರ್ಬೋದು, ಅಂದರೆ ಆಗಿದ್ದಿ ಅಂತ ಅರ್ಥ. ಆದರೆ ಕ್ಷತ್ರಿಯ ಸಂಸ್ಕಾರ ನಿನಗೆ ಸಿಗಲಿಲ್ಲ. ನೀನು ಬೆಳೆದದ್ದು ಒಬ್ಬ ಸೂತನ ಮನೆಯಲ್ಲಿ, ಒಬ್ಬ ರಥಿಕನ ಮನೆಯಲ್ಲಿ. ನೀನು ಪಡೆದ ಸಂಸ್ಕಾರಗಳು ರಥಿಕ ಸಂಸ್ಕಾರ. ಆದ್ದರಿಂದಾಗಿ ನೀನು ಸಂಸ್ಕಾರಕ್ಕನುಸಾರವಾದ ಕಾರ್ಯವನ್ನು ಮಾಡಬೇಕೆ ಹೊರತು ನಿನಗೆ ಈ ದ್ವಂದ್ವ ಯುದ್ಧ ಮಾಡ್ತಕ್ಕಂಥ ಯೋಗ್ಯತೆ ನಿನಗಿಲ್ಲ. ನನ್ನ ನಿರ್ಣಯ ಭಾಳ ಸರಿಯಾಗಿರ್ತೈತೆ. ಯಾಕಂದ್ರೆ ನನ್ನ ಆತ್ಮವಿನಿಗ್ರಹ, ನನ್ನ ಮನಸ್ಸಿನ ಮೇಲೆ ಹತೋಟಿ, ಅದ್ಭುತವಾದ ಹತೋಟಿ ನನಗೆ. ಆನಂತರ ಆತ್ಮವಿನಿಗ್ರಹ. ಆತ್ಮ ಅಂದರೆ ಮನಸ್ಸು, ಉಪಲಕ್ಷಣತೆಯ ಇಂದ್ರಿಯಗಳು. ಇಂದ್ರಿಯಗಳ ಮೇಲೆ ನನಗೆ ನಿಗ್ರಹ ಅಂತ ತಿಳ್ಕೊಂಡಂತಂದರೆ ಅದ್ಭುತ. ಅರಗಿನ ಮನೆಯಲ್ಲಿ ನಮ್ಮನ್ನು ಕಳಿಸಿದಾಗ
ನಾನು 6 ತಿಂಗಳು ಮಲಕ್ಕೊಳ್ಳಿಲ್ಲ. ಗುಡಾಕೇಶ ಅಂತ ಅನ್ಸ್ಕೊಂಡಿರ್ತ ನಿದ್ರೆಯನ್ನು ಗೆದ್ದವನು ಅನ್ಸ್ಕೊಂಡಿರ್ತಕ್ಕಂಥವನು ಅರ್ಜುನನು ಮಲಗ್ತಾ ಇದ್ದ. ಆದರೆ ನನಗೆ ಇಂದ್ರಿಯ ಮೇಲೆ ಕಂಟ್ರೋಲ್, ಮಲಗೋದು ದೂರ ಉಳಿತು. ಆದರೆ ನಾನು ಕಣ್ಣಿನ ತೂಕಡಿಕೊಂಡು ನನಗೆ ಬರಲಿಲ್ಲ. ಕೂಡ ನಾನು ಇಂದ್ರಿಯ ಜಯ ನನಗೆ ಎಷ್ಟಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೆ. ನನ್ನಿಂದ ಕಲಿಬೇಕು. ಭೀಮ ಜ್ಞಾನ ಸಾಧನವಾದ ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ ಎಂಥ ಅದ್ಭುತವಾಗಿತ್ತು ಭೀಮನದು ಅಂತ ತಿಳ್ಕೊಂಡಂತ ಅನ್ನೋದನ್ನು ನೀವು ನನ್ನ ಈ ಚರಿತ್ರೆಯನ್ನು ನೋಡಿ ಕಲಿಯಬೇಕು. ಈಗಾಗಲೇ ಕೆಲವು ಸಂದರ್ಭದಲ್ಲಿ ಹೇಳಿದ್ದೇನೆ ಕಥೆ. ನನ್ನ ಮನೋನಿಗ್ರಹ ಎಂಥ ಅದ್ಭುತವಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಅಂದು ನನ್ನ ಮನಸ್ಸಿನ ಮೇಲಿನ ಹತೋಟಿಯ ಒಂದು ಸಂದರ್ಭ ಇನ್ನೊಂದು ನಿಮಗೆ ನಾನು ಹೇಳ್ತೇನೆ. ನಾವು ಲಕ್ಷಾಗರದಿಂದ ಪಾರಾದೆವು. ಅಲ್ಲಿಂದ ಅವರನ್ನು ಕರೆದುಕೊಂಡು ನಾನು ಹಿಡಿಂಬವನಕ್ಕೆ ಬಂದೆ. ರಾತ್ರಿ ಕಾಲ ಅವರೆಲ್ಲರೂ ಮಲಗಿದರು. ನಾನು ಅವರನ್ನು ಸಂರಕ್ಷಣೆ ಮಾಡ್ತಾ ಎಚ್ಚರ ಕೂತ್ಕೊಂಡಿದ್ದೆ. ಮಹಾಭಾರತ ಸಂದರ್ಭ ಬಂದಾಗ ಗುಡಾಕೇಶ ಅಂದ ಕಣಗೆ ಅರ್ಜುನನ ಹೆಸರು ತೆಗೆದುಕೊಳ್ತಾರೆ. ಯಾಕೆಂದರೆ ನಾನು ಎಂದೂ ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ. ರಾತ್ರಿ ಎಚ್ಚರಿದೋ ನಾನು, ಅರ್ಜುನ ಅಲ್ಲ. ಆಗ ಅಷ್ಟರಲ್ಲಿ ಒಬ್ಬಳು ಹೆಣ್ಮಗಳು ನನ್ನ ಎದುರಿಗೆ ಬಂದಳು. ಎದುರಿಗೆ ಬಂದು ಆ ಕಾಲಕ್ಕೆ ಆಗ ಅವಳು ಹೇಳಿದ್ಲು, ಅಹಂ ಕಾಮಗಮಾವೀರ ರಕ್ಷೋಬಲ ಸಮನ್ವಿತ ಆರುಹೇ ಮಾಂ ಮಮ ಶ್ರೋಣಿಂ ನೇಷ್ಯಾಮಿ ತ್ವಾಂ ವಿಹಾಯಸ. ಅವಳು ಹೇಳಿದ್ಲು, ನಾನು ಈ ಹಿಡಿಂಬವನದ ಮುಖ್ಯ ರಾಕ್ಷಸ ಹಿಡಿಂಬಾಸುರ, ಅವನ ತಂಗಿ ನಾನು. ಅವನಿಗೆ ಮನುಷ್ಯ ವಾಸನೆ ಅವನ ಮುಗಿಗೆ ಬಡಿದಿದೆ. ನಾವು ಮನುಷ್ಯರಾದರು, ಮನುಷ್ಯರನ್ನು ಕೊಂದು ತಿಂತಕ್ಕಂಥವರು. ಅವನು ನನಗೆ ಹೇಳಿದ್ದಾನೆ, ಹೋಗು, ಎಲ್ಲೋ ಮನುಷ್ಯರ ವಾಸನೆ ಸಿಗ್ತಾ ಇದೆ, ಎಲ್ಲರನ್ನು ಕೊಂದು ತೆಗೆದುಕೊಂಡು ಬಾ, ನಾವಿಬ್ಬರು ಕೂತು ಚೆನ್ನಾಗಿ ತಿನ್ನೋಣ ಅಂತ ತಿಳ್ಕೊಂಡಂಥೇಳಿ, ಮನುಷ್ಯರನ್ನು ಹಾಗೆ ತಿಂದು ರುಚಿ ಇರೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ನನ್ನ ಅಣ್ಣ ಅಲ್ಲಿ ಉಪ್ಪಿನಕಾಯಿ, ಚಟ್ನಿ, ಗೊಜ್ಜು ಎಲ್ಲ ತಯಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಹಚ್ಕೊಂಡು ತಿನ್ನಬೇಕಲ್ಲ. ಆದರೆ ವೀರ, ನಿನ್ನನ್ನು ನೋಡಿದ ಕ್ಷಣಕ್ಕೇನೆ ನಿನ್ನ ಮೇಲೆ ನಾನು ಮೋಹಿತಳಾಗಿದ್ದೇನೆ. ಮೋಹಿತಳಾದ್ದರಿಂದಾಗಿ ಈಗ ನಿನ್ನನ್ನು ನಾನು ಕೊಲ್ಲಬೇಕು ಅಂತ ನಿನ್ನನ್ನು ಕೊಲ್ಲೋದಿಲ್ಲ, ಇವರನ್ನು ಕೊಲ್ಲೋದಿಲ್ಲ. ಈಗ ಮೊದಲು ನನ್ನ ಅಣ್ಣನಿಂದ ನಿನ್ನನ್ನು ಉಳಿಸ್ತೇನೆ. ನಾನು ಎಲ್ಲಿ ಬೇಕಾದಲ್ಲಿ ಹೋಗ್ತಕ್ಕಂಥ ಸಾಮರ್ಥ್ಯ ಉಳ್ಳವಳು. ಬಾ, ನನ್ನ ಹೆಗಲ ಮೇಲೆ ಕೂತ್ಕೋ, ನಿನಗೆ ಬಹುದೂರ ಕರೆದುಕೊಂಡು ಹೋಗ್ತಾನೆ. ಅಣ್ಣ ಬರದೇ ಸ್ಥಳದಲ್ಲಿ ಅವನು ಉಳಿದವರನ್ನು ತಿಂದು ಮುಗಿಸ್ಲಿ. ಸಾಯುವ ಸಮಯ ಬಂದಾಗ ಯಾರ ಅಣ್ಣ, ಯಾವ ತಮ್ಮ, ಯಾವ ತಾಯಿ, ಎಂಥ ಸಂದರ್ಭ ಏನು? ಅಹಂ ಕಾಮಗಮಾವೀರ ರಕ್ಷೋಬಲ ಸಮನ್ವಿತ ಆರುಹೇ ಮಾಂ ಮಮ ಶ್ರೋಣಿಂ
ನೇಷ್ಯಾಮಿ ತ್ವಾಂ ವಿಹಾಯಸ. ಬಾ, ನನ್ನ ಸೊಂಟದ ಮೇಲೆ ಕೂತ್ಕೋ, ನನ್ನನ್ನು ಅಪ್ಪಗೋ. ಒಬ್ಬ ಸುಂದರ ಸ್ತ್ರೀ ಎದುರಿಗೆ ಬಂದು ನನ್ನ ತೊಡೆ ಸೊಂಟದ ಮೇಲೆ ಕೂತ್ಕೋ, ಅಪ್ಪಗೋ, ನೀನು ಕರ್ಕೊಂಡು ಹೋಗ್ತೀನಿ ಸುರಕ್ಷಿತ ಸ್ಥಳಕ್ಕೆ ಹೋದ ಅಂತಂದ ಕ್ಷಣಕ್ಕೇನೆ ಯಾರ ಮನಸ್ಸು ವಿಕೃತವಾಗೋದಿಲ್ಲ ಹೇಳಿ? ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳಿದಂತೆ, ಕಾಮಾತುರರಾಗಿರ್ತಕ್ಕಂಥ ವ್ಯಕ್ತಿಗಳು ಬಂಧು ಬಾಂಧವರನ್ನು ಕೂಡ ನೋಡೋದಿಲ್ಲ. ಈಗ ನಿಮಗೆಲ್ಲ ಅನುಭವ ಇದೆ ಅಲ್ಲ, ಯಾವುದೋ ಹುಡುಗಿಯನ್ನು ಪ್ರೀತಿಸ್ತಾರೆ, ಯಾವುದೋ ಹುಡುಗನನ್ನು ಪ್ರೀತಿಸ್ತಾರೆ. ನಾನು ಮನೆ ಬಿಟ್ಟು ಓಡಿ ಹೋದರೆ ಬೇರೆ ಜಾತಿಯವನ ಜೊತೆಯಲ್ಲಿ ಸಮಾಜದಲ್ಲಿ ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಸ್ಥಾನ ಏನು, ಜನರು ಅನ್ನೋದೇನು? ಇವ್ರ ಮನೆ ಹುಡುಗಿ ಓಡಿ ಹೋಗಳಪ್ಪ, ಎಂಥ ಧರ್ಮೀಯರು ಅಂತೇಳಿ ನಿಮ್ಮಲ್ಲಿ ಸಾರಾಸಗಟ್ಟು ನಡೀತಾ ಇದೆಯಲ್ಲ. ಬೆಳೆಸಿರ್ತಾರೆ, ದೊಡ್ಡವರನ್ನಾಗಿ ಮಾಡಿರ್ತಾರೆ, ಲಕ್ಷಾವಧಿ ರೂಪಾಯಿ ನಿಮ್ಮ ಎಜುಕೇಷನ್ ಖರ್ಚು ಮಾಡಿರ್ತಾರೆ. ಮಕ್ಕಳು ಅಂತೇಳಿ ತಾವು ಉಪವಾಸ ಇದ್ದು ನಮಗೆ ತಿನ್ನಿಸಿರ್ತಾರೆ. ಯಾವುದೋ ಒಂದು ಹುಡುಗಿ, ಯಾವುದೋ ಒಂದು ಹುಡುಗ ಅವನಿಂದ ಓಡಿ ಹೋಗುವಾಗ ಅಪ್ಪ ಅಮ್ಮ ಎಲ್ಲ ಮರಿತೀರಲ್ಲ. ಇದು ನಿಮ್ಮ ಮನಸ್ಸಿನ ವಿಕೃತಿ. ಭೀಮನಲ್ಲಿ ಆ ವಿಕೃತಿ ಇರಲಿಲ್ಲ. ಗೆಟ್ ಔಟ್ ಅಂತ ಹೇಳಿದೆ ನಾನು. ನನಗೆ ಇವರ ಸಂರಕ್ಷಕ ನಾನು. ಯಾವ ಹಿಡಿಯಂ ಬರ್ತಾನೆ ಬರಲಿ. ಅವಳಿಗೆ ಗೊತ್ತಾಯ್ತು ಇವು ನನ್ನ ಜೊತೆಗೆ ಬರೋದಿಲ್ಲ ಅಂತೇಳಿ. ಅದು ನನ್ನಲ್ಲೇ ಮೋಹಿತಳಾಗಿದ್ಲು ಅವಳು. ಅವಳು ಬಡ ಹಿಡಿಂಬಿ ರಾಕ್ಷಸ ಪುತ್ರಿ ಅಂತ ತಿಳ್ಕೊಳ್ಬೇಡಿ. ಅವಳು ಶಾಪಗ್ರಸ್ತಳಾದ ಶಚೀದೇವಿ. ಅಷ್ಟೇ ಅಲ್ಲ, ಸಂಪೂರ್ಣ ಇಂದ್ರಲೋಕದ ಐಶ್ವರ್ಯ ಅಭಿಮಾನಿ ದೇವತೆ. ಐಶ್ವರ್ಯಾಭಿಮಾನಿ ದೇವತೆ. ಆಕೆ ಎಷ್ಟು ಸುಂದರಿಯಾಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಭಾರತೀಯ ಆವೇಶದಿಂದ ಯುಕ್ತಳಾಗಿರ್ತಕ್ಕಂಥವಳು. ಅಂಥವಳು ಬಂದು ನನಗೆ ಪ್ರೇಮಯಾಚನೆ ಮಾಡುವಾಗ ನನ್ನ ಮನಸ್ಸು ವಿಕೃತವಾಗಲಿಲ್ಲ. ಅದಕ್ಕೋಸ್ಕರವೇ ಶಾಸ್ತ್ರಜ್ಞಾನ ಬರಬೇಕಾಗಿದ್ದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಮೇಲೆ ಹತೋಟಿ ಬೇಕಾಗ್ತದೆ. ಇದಕ್ಕೇನು ಆತ್ಮವಿನಿಗ್ರಹ ಅಂತ ಹೇಳ್ತಾರೆ. ಅವುಗಳೇನಿದ್ಲು ಬೇಡ, ಅವ್ರು ಬಿಟ್ಟು ಬರಂಗಿಲ್ಲಲ್ಲ, ಎಬ್ಸು ಅವರನ್ನು ಎಬ್ಬಿಸು. ನಿಮ್ಮೆಲ್ಲರನ್ನು ನಾನು ಕರ್ಕೊಂಡು ಹೋಗ್ತೇನೆ, ಒಂದು ನೀನು ನನ್ನ ಜೊತೆ ಮದುವೆ ಆಗಬೇಕು ಅಂತ ತಿಳ್ಕೊಂಡಂತೆ. ನಾನು ಹಿಡಿಂಬನ ಹೆಸರನ್ನು ಕೇಳ ಅಂದಲಿಲ್ಲ. ಯಾಕೆ? ಆತ್ಮವಿನಿಗ್ರಹ. ನನ್ನ ಮನಸ್ಸಿಗೆ ಗೊತ್ತಿತ್ತು ನನ್ನ ಬಲ ಏನು ಅಂತ ತಿಳ್ಕೊಂಡಂತೇಳಿ. ನಾನು ಹೇಳಿದೆ, ಏನು ನಿನ್ನ ಅಣ್ಣನ ಅಂಜಿಕೆ ನನಗೆ ತೋರಿಸ್ತೀಯ? ಮಾ ಭಯಿಸ್ತು. ಇಲ್ಲ, ಅಣ್ಣನ ಅಂಜಿಕೆ ಅಲ್ಲ, ನಿನ್ನ ಮೇಲೆ ನಾನು ಮೋಹಿತಳಾಗಿದ್ದೇನೆ, ನಾನು ನಿಮ್ಮನ್ನು ಕೊಂದು ತರಲಿಲ್ಲ ಅಂತ ತಿಳ್ಕೊಂಡಂತೇಳಿ ಅಣ್ಣ ಬರ್ತಾನೆ, ಮೊದಲು ನನ್ನನ್ನು ಕೊಲ್ತಾನೆ. ನನ್ನ ಮಾತು ಮೀರಿ ಆ ಮನುಷ್ಯರಿಂದ ಓದಿಯಾ ಅಂತ ತಿಳ್ಕೊಂಡಂತೇಳಿ. ಆಗ ನನಗೆ ಹೇಳಿದೆ, ಶರಣ ಬಂದಿದ್ದೀಯಲ್ಲ, ಏನು ನಿನ್ನ ಮೇಲೆ ಮೋಹಿತನಾಗಿಲ್ಲ, ನಿನ್ನನ್ನು ಸಂರಕ್ಷಣೆ ಮಾಡ್ತೇನೆ, ಚಿಂತನೆ ಮಾಡಬೇಡ. ನಿನ್ನ ಅಣ್ಣನನ್ನು ನಾನು ಸಂಹಾರ ಮಾಡ್ತೇನೆ. ನನ್ನ ಸಾಮಾನ್ಯ ನೋಡು. ಆಗಳು ನಂಗೆ ಹೇಳಿದ್ಲು, ಇಲ್ಲ, ನಿನ್ನ ಬಲದ ಬಗ್ಗೆ ನನಗೆ ಸಂಶಯ ಇಲ್ಲ. ಆದರೆ ರಾಕ್ಷಸರ ಶಕ್ತಿ ರಾತ್ರಿ ಕಾಲದಲ್ಲಿ ಬಹಳ ಇರ್ತದೆ, ಅಸುರರ ಶಕ್ತಿ ಬಹಳ ಇರ್ತದೆ. ದೃಷ್ಟ ಪ್ರಭಾವಸ್ತುಮಯ ಮಾನುಷೇಶ್ವೇವ ರಾಕ್ಷಸ. ಆದ್ದರಿಂದ ಹೋಗೋಣ ನಡಿ ಅಂತ ತಿಳ್ಕೊಂಡಂತ ಹೇಳಿ ನಮ್ಮ ಮಾತು ನಡೆದಿತ್ತು. ಅಷ್ಟಲ್ಲಿ ಅವನು ಬಂದ, ಹಿಡಿಂಬಾಸುರ.
ಅವಳು ಸುಂದರ ರೂಪ ತೆಗೆದುಕೊಂಡು ನನ್ನ ಹತ್ತಿರ ಪ್ರೇಮಯಾಚನೆ ಮಾಡುವುದನ್ನು ನೋಡಿ ಅವನಿಗೆ ಸಿಟ್ಟು ಬಂತು. ಆಗ ಅವನು ಹೇಳಿದ್ನು, ತಂಗಿ ನೀನು ಹೋಗಿ ತೊಗೊಂಬ ತಿನ್ಲಿಕ್ಕೆ ಅಂತ ತಿಳ್ಕೊಂಡಂತೇಳಿ ಎಲ್ಲ ಉಪ್ಪಿನಕಾಯಿ ಚಟ್ನಿ ಗೊಜ್ಜು ಎಲ್ಲ ತಯಾರು ಮಾಡಿ ಇಟ್ಕೊಂಡೀನಿ. ನೀನು ಇಂಥ ಈ ಮನುಷ್ಯನ ಮೇಲೆ ಈ ರೀತಿಯಾಗಿ ಆಸಕ್ತಳಾಗಿದ್ದೆಯಲ್ಲ, ಮೊದಲು ನಿನ್ನನ್ನು ಕೊಲ್ತೇನೆ, ಆಮೇಲೆ ಇವರನ್ನು ಕೊಲ್ತೇನೆ ಅಂತ ತಿಳ್ಕೊಂಡಂತೇಳಿ ಅವನು ಯಾವಾಗ ಮುಂದೆ ಬಂದ. ಆ ಕಾಲದಲ್ಲಿ ಅವನನ್ನು ನೋಡಿ ನಾನು ಅವನಿಗೆ ಹೇಳಿದೆ, ಕಿಂತೆ ಹಿಡಿಂಬ ಏತೈರ್ವಾ ಸುಖಸುಪ್ತೈ ಪ್ರಬೋದಿತೈ ಮಾಂ ಆಸಯ ದುರ್ಬುದ್ಧೆ ತರಸಾ ತ್ವಂ ನರಾಶನ. ಅಲ್ಲ, ನೀನು ಪರಾಕ್ರಮಿ ಅಂತ ನಿನ್ನ ತಂಗಿ ಹೇಳ್ತಿದ್ಲು, ನೀಗ ನಿನ್ನ ತಂಗಿ ಮೇಲೆ ಮಲಗಿದವ್ರು ಮಲಗಿದವ್ರನ್ನ ತಿಂದ್ಬಿಡ್ತೀನಿ ಅಂತ ಆ ಕಡೆ ಹೊರಟಿದ್ದೀಯಲ್ಲ, ಮೊದಲು ನನ್ನ ಸೋಲಿಸು ಬಾ. ನಿಂದೇನು ಸಾಮರ್ಥ್ಯ ಇದೆ ನನ್ನ ಮೇಲೆ ತೋರಿಸು, ಹೆಂಗಸರ ಮೇಲೆ ನಿನ್ನ ಪರಾಕ್ರಮ ಏನು ತೋರಿಸ್ತೀಯೋ. ಅವಳಿಗೆ ನನ್ನ ಶರಣಿಗೆ ಬಂದಿದ್ದಾಳೆ. ಆದ್ದರಿಂದಾಗಿ ಶರಣ ಬಂದಿದ್ದಾಳೆ, ನನ್ನಿಂದ ಮೋಹಿತಳಾಗಿದ್ದಾಳೆ. ಅವಳು ಏನೇ ಇರಲಿ, ಅದನ್ನು ನಾನು ಅವಳನ್ನು ಸ್ವೀಕಾರ ಮಾಡ್ತೀನಿ, ಆ ಮಾತು ಬೇರೆ. ಆದರೆ ಒಬ್ಬ ಸ್ತ್ರೀ ಸಂರಕ್ಷಣೆಗೆ ಬಂದಾಗ ನನ್ನನ್ನು ಸಂರಕ್ಷಣೆ ಮಾಡುವಂತ ತಿಳ್ಕೊಂಡಂತೇಳಿ ಕೇಳ್ತಾ ಇದ್ದಾಳೆ. ನಾವು ಕ್ಷತ್ರಿಯರು ಅಬಲೆಯರನ್ನು ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ನಿನ್ನ ತಂಗಿಗೂ ನೀವು ಕೈಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭ ಬಂದಾಗ ಆಗ ಹಿಡಿಂಬ ನನ್ನ ಮೇಲೆ ಆಕ್ರಮಣ ಮಾಡ್ತಾನೆ. ನಮ್ಮಿಬ್ಬರಲ್ಲಿ ಹೊಡೆದಾಟ ಪ್ರಾರಂಭವಾಗ್ತದೆ. ಅವನು ಗಿಡ ಕಿತ್ತು ನನ್ನ ಮೇಲೆ ಎಸೆದರೆ ನಾನು ಡಬಲ್ ಗಿಡ ಕಿತ್ತಿ ಅವನ ಮೇಲೆ ಎಸೆತಾ ಇದ್ದೆ. ಈ ಶಬ್ದ ಕೇಳಿ ಕುಂತಿ ಪಾಂಡವರಲ್ಲೇ ಎದ್ದಿದ್ದಾರೆ. ಅವ್ರು ಎದ್ದದ್ದು ನೋಡಿ ಹಿಡಿಂಬ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಬಿಟ್ಟಿದ್ದಾಳೆ. ಆಗ ಕುಂತಿ ಕೇಳ್ತಾಳೆ, ಈ ರಾತ್ರಿ ಯಾರ ಮನೆ, ಇಲ್ಲಿ ಒಬ್ಬಕ್ಕೆ ನೋಡಿ ಬಂದಿದ್ದಿ, ಇಲ್ಲೇ ತಿರುಗಾಡ್ತಾ ಇದ್ದೆ ಅಂತ ತಿಳ್ಕೊಂಡು ಅಂತೇಳಿ. ಅವಳು ಹೇಳಿದ್ಲು, ಇದು ಹಿಡಿಂಬವನ, ಅತ್ಯಂತ ಕ್ರೂರನಾಗಿರ್ತಕ್ಕಂತಹ ಹಿಡಿಂಬನ ತಂಗಿ ನಾನು. ಆದರೆ ನಿನ್ನ ಮಗ ಭೀಮಸೇನನ್ನು ನೋಡಿ ನಾನು ಅವನನ್ನು ಸ್ವೀಕಾರ ಮಾಡಿದ್ದೇನೆ. ಅಮ್ಮ, ನೀನು ಹೆಣ್ಮಗಳು. ಮನಸ್ಸಿನಿಂದ ಒಮ್ಮೆ ಇವನು ನನ್ನ ಪತಿ ಅಂತ ತಿಳ್ಕೊಂಡಂತೇಳಿ ಸ್ವೀಕರಿಸಿದ ನಂತರ ನಾನು ಇನ್ನೊಬ್ಬರ ಹತ್ರ ಹೋಗೋದಂತೂ ಅಸಂಭವ. ನಾನು ರಾಕ್ಷಸರಾದರೂ ಕೂಡ ಕ್ಷತ್ರಿಯರಂತೆ ಏಕಾಗ್ರ ಮನಸ್ಸುಳ್ತಕ್ಕಂಥವಳಾಗಿದ್ದೇನೆ. ಮಾಡಿದರೆ ಮದುವೆ ಆದರೆ ನೀನು ಮಗನನ್ನು ಮದುವೆ ಆಗ್ತಾನೆ, ಇಲ್ಲದ್ರೆ ಇಲ್ಲ. ನನ್ನನ್ನು ನಮ್ಮಣ್ಣ ಇವರನ್ನು ಕೊಂದು ನಿಮ್ಮನ್ನು ಕೊಂದು ತಗೊಂಬ ಅಂತಕೊಂಡಂತ ಹೇಳಿದ್ದ. ಈ ಸಂದರ್ಭದಲ್ಲಿ ಬಂದಿದ್ದಾರೆ, ಈಗ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ. ನನಗೂ ಅವನಿಗೆ ಯುದ್ಧ ನಡೆದಿತ್ತು. ಮಧ್ಯದಲ್ಲಿ ಅರ್ಜುನ ಸ್ವಲ್ಪ ದೊಡ್ಡಸ್ತಿಗೆ ತೋರಿಸೋದಕ್ಕೋಸ್ಕರ, ಏ ಭೀಮ ಹೆಲ್ಪ್ ಮಾಡಲೇನೋ ನಿಂಗೆ, ಯಾಕೋ ನೀನು ಸೋಲುವಂಗೆ ಕಾಣಿಸ್ತಿ. ಇದೇ ಅರ್ಜುನನ ಮನಸ್ಸಿನಲ್ಲಿರ್ತಕ್ಕಂಥ ಚಂಚಲತೆ. ಇಂಥ ಸಂದರ್ಭದಲ್ಲಿ ಕೊನೆಗೆ ನಾನು ಹಿಡಿಂಬಾಸುರನನ್ನು ಸಂಹಾರ ಮಾಡಿದೆ. ಹಿಡಿಂಬಾಸುರನನ್ನು ಸಂಹಾರ ಮಾಡಿ ಆ ಕಾಲದಲ್ಲಿ
ನಾನು ಬಂದೆ. ಆಗ ಹಿಡಿಂಬಾಸುರ ಸತ್ತದ್ದು ನೋಡಿ ಅವಳು ಇನ್ನೂ ಧೈರ್ಯ ಬಂತು. ನನ್ನ ಹತ್ರ ಓಡಿ ಬಂದ್ಲು. ಅಹಂತೆ ದರ್ಶನಾದೇವ, ಎಲೆ ವೀರ ಪರಾಕ್ರಮಿಯೋ, ನೀನು ಯಾರು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ನೋಡಿದ ಕ್ಷಣಕ್ಕೇನೆ ನಾನು ಕಾಮವಶಳಾಗಿ ನಿನ್ನ ಹತ್ರ ಬಂದಿದ್ದೇನೆ. ಅಣ್ಣನನ್ನು ಕೂಡ ನಾನು ತಿರಸ್ಕರಿಸಿ ಬಂದಿದ್ದೇನೆ. ಆದ್ದರಿಂದಾಗಿ ನನ್ನನ್ನು ಸ್ವೀಕರಿಸು, ನನ್ನ ಮದುವೆ ಆಗುವಂತ ತಿಳ್ಕೊಂಡು ಅಂತ ಹೇಳಿದೆ. ಆಗ ನಾನು ಹೇಳಿದೆ, ಹಿಡಿಂಬ, ನಾನು ನಿನ್ನ ಮಾತಿಗೆ, ನಿನ್ನ ರೂಪಕ್ಕೆ, ನಿನ್ನ ಈ ನಟನೆಗೆ, ಹಾವಭಾವಕ್ಕೆ ವಶನಾಗ್ತಕ್ಕಂಥ ವ್ಯಕ್ತಿ ಅಲ್ಲ. ಜಗತ್ತಿನಲ್ಲಿ ಒಂದು ವ್ಯವಹಾರ ಇದೆ. ನೀನು ಎಷ್ಟೇ ನನ್ನನ್ನು ಮೋಹಿತಳಾಗಿ ಬಂದಿದ್ರೂ ಕೂಡ ಇವನು ನನ್ನ ಅಣ್ಣನನ್ನು ಕೊಂದವನು ಅಂತ ತಿಳ್ಕೊಂಡಂತನ್ನುವುದು ನಿನ್ನ ಮನಸ್ಸಿನ ಮೂಲೆಯಲ್ಲಿ ಕೂತ್ಕೊಂಡಿರ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿನಗೆ ಆ ದ್ವೇಷ ನಿನ್ನನ್ನು ಆವರಿಸಬಹುದು. ಆವಾಗ ನೀನು ನಮಗೆ ಹಾನಿ ಮಾಡಲಿಕ್ಕೆ ಸಮರ್ಥಳಿಲ್ಲ, ಆದರೆ ಆ ರೀತಿ ಪ್ರಯತ್ನ ಮಾಡ್ಬೋದು. ಆದ್ದರಿಂದಾಗಿ ಶತ್ರುವಿನ ತಂಗಿಯಾದ ನಿನ್ನನ್ನು ವ್ಯವಹಾರದ ಪ್ರಕಾರ, ವ್ಯವಹಾರ ನೀತಿಯ ಪ್ರಕಾರ ನಾನು ಸ್ವೀಕರಿಸುವುದಿಲ್ಲ. ಯಾಕೆ, ನಿನ್ನ ಮನಸ್ಸಿನಲ್ಲಿ ನನ್ನ ಅಣ್ಣನನ್ನು ಕೊಂದವನು ಅಂತ ತಿಳ್ಕೊಂಡಂತ ಅನ್ನೋ ಭಾವನೆ ಇದ್ದೇ ಇರ್ತದೆ ಅಂತ ತಿಳ್ಕೊಂಡಂತೇಳಿ. ಗೆಟ್ ಔಟ್, ಗೆಟ್ ಔಟ್. ರಾಕ್ಷಸಿ, ನನ್ನ ಹತ್ರ ಬರಬೇಡ ಅಂತ. ಭೀಮನ ಮನಸ್ಸು ನಿಮ್ಗೆ ಅರ್ಥ ಆಯ್ತಲ್ಲ. ಎಲ್ಲಿಯೂ ಯಾವುದೇ ರೀತಿಯಿಂದಲೂ ಕೂಡ ಆಕರ್ಷಣವಾಗದೇ ಇದೆ ಮನಸ್ಸು. ಆದರೆ ನನ್ನ ಅಣ್ಣನ ಮನಸ್ಸು ಸ್ವಲ್ಪ ಮೃದು. ಅವನು ಹೇಳ್ತಾ ಇದ್ದಾನೆ, ಏ ಭೀಮ, ಯಾಕೆ ಈ ರೀತಿಯಾಗಿ ಹೆಂಗಸಿಗೆ ತ್ರಾಸ ಕೊಡ್ತೀಯ ನೀನು? ಹೆಣ್ಮಗಳಿಗೆ ಯಾಕೆ ತ್ರಾಸ ಕೊಡ್ತೀನಿ ನೀನು? ನಿನಗೆ ಇವಳು ರಾಕ್ಷಸಿನ ಸಿಟ್ಟು ಬಂದಿದ್ರು ಕೂಡ ನಿನಗೆ ಶರಣು ಬಂದಿದ್ದಾಳಲ್ಲ, ಸಂರಕ್ಷಣೆ ಮಾಡು. ಆದ್ದರಿಂದಾಗಿ ಒಂದು ವೇಳೆ ಸಿಟ್ಟಿಗೆ ಬಂದು ನಿನಗೇನು ಮಾಡ್ತಾಳೆ ಅವಳು? ಕೊಲ್ಬೇಡ, ಇಷ್ಟಾದರೂ ಆಗ ಆಯ್ತಪ್ಪ ಅಣ್ಣ ಅಂತ ತಿಳ್ಕೊಂಡಂತಂದೆ. ಅಷ್ಟೇ ಸಾಕು, ಅವಳಿಗೆ ಕುಂತಿ ಹತ್ರ ಹೊಡೆದ್ಲು. ಕುಂಟಿ ಹತ್ರ ಹೋಗಿ ಆ ಕಾಲಕ್ಕೆ ಅವಳು ಹೇಳಿದ್ಲು, ಅಮ್ಮ ನೀನು ಹೆಣ್ಮಗಳಲ್ಲೇನು? ಒಬ್ಬ ಹೆಣ್ಮಗಳು ಒಬ್ಬರಿಗೆ ಮನಸ್ಸನ್ನು ಕೊಟ್ಟ ನಂತರ ಅವನು ಸಿಗದೇ ಇದ್ದಾಗ ಏನು ದುಃಖ ಆಗ್ತದೆ ಅಂತ ನಿನಗೆ ಗೊತ್ತಿರಿ ಅಮ್ಮ. ಏನಾದರೂ ಮಾಡಿ ನನ್ನ ಈ ದುಃಖವನ್ನು ದೂರ ಮಾಡು. ಅಣ್ಣನನ್ನು ಬಿಟ್ಟು ಬಂದಿದ್ದೇನೆ, ಸರ್ವಸ್ವವನ್ನು ಬಿಟ್ಟು ಬಂದಿದ್ದೇನೆ. ಮಯ ಹುರ್ಸಜ್ಜ ಸುಹೃದ. ಒಬ್ಬಳು ಹೆಣ್ಮಗಳು ತಂದೆ ತಾಯಿ ಬಂಧು ಬಾಂಧವರು ಅಣ್ಣ ತಮ್ಮ ಎಲ್ಲರನ್ನ ಬಿಟ್ಟಿರ್ತಕ್ಕಂಥ ಬಂದು ನನ್ನನ್ನು ಸ್ವೀಕರಿಸಿ ನಿಂತಿಕೊಂಡು ಅಂತೇಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಗಳಾಗಿ ನನ್ನ ಮೇಲೆ ನೀನು ಅನುಗ್ರಹ ಮಾಡಬಾರ್ದೆ? ಅದರಿಂದಾಗಿ ನಿನ್ನ ಮಗನಿಗೆ ತಿಳಿಸಿ ಹೇಳು. ಒಬ್ಬ ಹೆಣ್ಮಗಳು ಈ ಪ್ರೀತಿಯಿಂದ ಈ ಪ್ರೇಮದಿಂದ ನಾನು ಮುಕ್ತಳಾದರೆ ಆಗ ನನ್ನ ಗತಿ ದುರ್ಗತಿ ಆಗ್ತದೆ. ಒಬ್ಬ ಹೆಣ್ಮಗಳನ್ನು ಅಬಲೆಯನ್ನು ಸಂರಕ್ಷಣೆ ಮಾಡು ಕುಂತಿ, ನನಗೆ ಭೀಮನ ಜೊತೆಗೆ ಕೂಡಿಸುವಂತೆ ಮಾಡು.
ನನ್ನ ಮೇಲೆ ಅನುಕರಣೆಯನ್ನು ತೋರಿಸು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ರಾಕ್ಷಸಿ ಪ್ರೇಮದಿಂದ ಆಕರ್ಷಿತಳಾಗಿ ಬಂದಿದ್ದಾಳೆ. ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಗಂಡನ ಹಿಂದೆ ಇರ್ತಾರೆ. ಮನೆ ಮಠ ಏನು ಕೆಲಸ ಮಾಡೋದಿಲ್ಲ ಅಂತ ನೀನು ತಿಳ್ಕೊಳ್ಳೋ. ಮುಂದಿನವ್ರು ಮಾಡಿದರೆ ಮಾಡಲಿ, ನಾನು ನಿಮ್ಮ ಸೇವೆಯಲ್ಲಿರ್ಬೇಕಂತ ಮಾಡಿದ್ದೆ. ನಾನು ನಿಮ್ಮ ಸೇವೆಯನ್ನು ಕೂಡ ಮಾಡ್ತೇನೆ. ಪ್ರಮತ್ತೇಶು ಶುಶ್ರೂಷ ಸಕೃತ್ವ. ಎಂದಿಗೂ ಒಬ್ಬಳು ಹೆಣ್ಮಗಳು ಒಬ್ಬಳ ರಾಕ್ಷಸಿಯ ಮುಖದಿಂದ ಕೇಳಿ, ನಾನು ನಿಮಗೆಂದಿಗೂ ದ್ರೋಹ ಮಾಡೋದಿಲ್ಲ. ನಿಮ್ಮ ಮನೆ ಕಸಗುಳಿಸ್ತೇನೆ, ಬಾಂಡಿ ತಿಕ್ತೇನೆ, ಬಟ್ಟೆ ಒಗಿತೇನೆ, ಭಾವ ಮೈದುನರ ಸೇವೆಯನ್ನು ಮಾಡ್ತೇನೆ, ಅತ್ತೆಯಾದ ನಿಮ್ಮ ಸೇವೆಯನ್ನು ಮಾಡ್ತೇನೆ. ನನಗೆ ಎಲ್ಲಿ ಬೇಕಾದಲ್ಲಿ ಹೋಗುವ ಸಾಮರ್ಥ್ಯ ಇದೆ. ಎಲ್ಲಿ ಹೇಳಿ ಕರ್ಕೊಂಡು ಹೋಗ್ತೇನೆ. ಎಲ್ಲರನ್ನೂ ನಾನು ಹೆಗಲ ಮೇಲೆ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತೇನೆ. ಆದರೆ ಈಗ ಸದ್ಯಕ್ಕೆ ಭೀಮನನ್ನು ಬಿಟ್ಟು ನಾನು ಜೀವಿತ ಇರಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಂಕಟದ ಸಮಯದಲ್ಲಿ ನನ್ನ ಪ್ರಾಣವನ್ನು ಉಳಿಸಿದರೆ ತಾಯಿ ನಿನಗೆ ಪುಣ್ಯ ಬಹಳ ಬರ್ತದೆ. ಇಷ್ಟೆಲ್ಲ ಅವಳು ಕೇಳ್ಕೊಳ್ತಾ ಇದ್ಲು. ನಾನಂದೆ ಇದು ಗದ್ದಲ ಬೇಡ ಅಂತಕೊಂಡು ದೂರ ಕೂತ್ಕೊಂಡ್ಬಿಟ್ಟೆ. ನನಗೇನು ಸಂಬಂಧ ಇಲ್ಲ ಅಂತಕೊಂಡು. ಯಾಕಂದ್ರೆ ನನಗೆ ಅವಳ ಬಗ್ಗೆ ಸ್ವಲ್ಪವೂ ಕೂಡ ಆಕರ್ಷಣೆ ಉಂಟಾಗಿರಲಿಲ್ಲ. ನಂತರ ಅವಳು ಯುಧಿಷ್ಠರನ್ನು ಕರೆದು ಹೇಳ್ತಾಳೆ, ಕುಂತಿ, ಯುಧಿಷ್ಠರ ನಿನ್ನ ತಮ್ಮನ ಒಪ್ಸು. ಪಾಪ ಬಹಳ ಶರಣು ಬಂದಿದ್ದಾಳೆ. ಏನಾದರೂ ಮಾಡಿ ಇಂಥ ಹೆಣ್ಣು ಮಕ್ಕಳ ಮನಸ್ಸನ್ನು ನೋಯಿಸಬಾರ್ದು. ಇದರರ್ಥ ನಾಳೆ ನಿಮ್ಮ ಮಕ್ಕಳು ಹೀಗೆ ಹೇಳ್ತಾರೆ, ನಾನು ಅಂಥವ್ನಿಗೆ ಮನಸ್ಸು ಕೊಟ್ಬಿಟ್ಟಿದ್ದೇನೆ, ನನ್ನ ಧರ್ಮ ಮನಸ್ಸೊಂದು ಸಲ ಮನಸ್ಸಿನಲ್ಲಿ ಒಂದು ಕತ್ತಿಯಂತೆ ಸ್ವೀಕಾರ ಮಾಡಿದ ಮೇಲೆ ಹೆಂಗೆ ಬಿಡಲಿ. ಅಲ್ಲಿ ನೋಡಿ ಹಿಂಡಿಂಬಾಗಿ ರೀತಿಯ ಕುಂತಿ ಮುಂದೆ ಹೇಳ್ತಾ ಇದ್ದಾಳೆ ಅಂತ ನಾಳೆ ನಿಮ್ಮ ಮಕ್ಕಳು ಹೇಳಿದರೆ ಕೇಳಕ್ಕೆ ಹೋಗ್ಬೇಡಿ. ಮತ್ತೆ ಇಲ್ಲಿರೋದು ಕ್ಷತ್ರಿಯರ ಧರ್ಮದ ವಿಚಾರ, ನೀವೆಲ್ಲ ಬ್ರಾಹ್ಮಣರ ಮನಸ್ಸಿನ ವಿಚಾರ. ಕ್ಷತ್ರಿಯರಿಗೆ ಗಾಂಧರ್ವ ವಿವಾಹ ಈ ರೀತಿಯಾಗಿ ಗ್ರಾಹ್ಯವಾಗಿತ್ತು, ಬ್ರಾಹ್ಮಣರಿಗೆಲ್ಲ. ಮತ್ತು ನಾಳೆ ನಿಮ್ಮ ಹುಡುಗ ಅಥವಾ ಹುಡುಗಿ ಇಂಥವಳಿಗೆ ನಾನು ಮನಸ್ಸು ಕೊಟ್ಬಿಟ್ಟಿದ್ದೇನೆ, ಅದನ್ನು ನೀವು ಬಿಡಿಸ್ಬಾರ್ದು, ಧರ್ಮ ಅಲ್ಲ ಅಂತ ತಿಳ್ಕೊಂಡ್ರೆ ಬೇರೆ ಜಾತಿಯ ಕೆದ್ದಾಳೆ ಹೋಗಿ ಕಳ್ಕೊಂಡು ಅಂತ ಹೇಳು. ಬೇರೆ ಜಾತಿಯ ಜೊತೆಗೆ ಬೇಡ ಹೋಗಂತಕೊಂಡಂತ ಬೈದು ಕಳಿಸಿ. ಯಾಕೆ ಇವಳು ಇಲ್ಲಿ ಕ್ಷತ್ರಿಯ ಕನ್ಯಾ, ಇಂದ್ರಲೋಕದ ಐಶ್ವರ್ಯದ ದೇವಿ ಇವಳು, ಅಭಿಷಪ್ತಳಾಗಿ ಬಂದಿದ್ದಾಳೆ. ಅದ್ರ ಜೊತೆಗೆ ಭಾರತೀಯ ಸನ್ನಿಧಾನಯುಕ್ತಳಾಗಿದ್ದಾಳೆ ಅಂತೇಳಿ ಈ ಮಾತಿಗೆ ಕುಂತಿದೇವಿ ಬೆಲೆಯನ್ನು ಕೊಟ್ಟಿದ್ದಾಳೆ. ಆಗ ನನ್ನ ಅಣ್ಣ ಹೇಳ್ದ, ನೋಡ್ಕೊ ಹಿಡಿಂಬ, ಭೀಮ ನಮಗೆ ಅತ್ಯಂತ ಅನಿವಾರ್ಯವಾಗಬೇಕು. ನಾವೀಗ ಸದ್ಯ ರಾಜ್ಯ ಗೀಜ ಕಳೆದುಕೊಂಡು ಅನಾಥರಾಗಿ ಬಂದಿದ್ದೇವೆ. ಭೀಮನನ್ನು ನೀನು ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಗತಿಯೇನು? ಆದ್ದರಿಂದ ಹಗಲೆಲ್ಲ ನಮ್ಮ ಸೇವೆ ಮಾಡಬೇಕು. ರಾತ್ರಿ ಕಾಲಕ್ಕೆ ಭೀಮನನ್ನು ಕರ್ಕೊಂಡು ಹೋಗಿ ನೀನು ಜೊತೆಯಲ್ಲಿ ಇರಬಹುದು, ಅಣ್ಣನಾಗಿ ನಾನು ಅನುಮತಿಯನ್ನು ಕೊಡ್ತೇನೆ ಅಂತ ಬಂದು ನನಗೆ ಅವನು ಹೇಳ್ದ. ನೋಡಪ್ಪ, ಮದುವೆ ಆಗು ಅಣ್ಣ,
ಅಣ್ಣನಕ್ಕಿಂತ ಮೊದಲು ತಮ್ಮ ಮದುವೆ ಆದರೆ ಪರಿವಿತ್ತ ಅಂತಿಕೊಂಡಂಥ ದೋಷ ಬರ್ತದೆ. ಪರಿವಿತ್ಯ ದೋಷದಿಂದ ನಾನು ಯುಕ್ತನಾಗ್ತೇನೆ, ಜಗತ್ತಿಗೆ ನಾನು ಇದನ್ನೇ ಕಲಿಸ್ಲೇನು? ನನಗೇನು ಅವಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿ ಇಲ್ಲ, ಬೇಕಾಗಿಲ್ಲ, ಮದುವೆ ಆಗೋದಿಲ್ಲ ಅಂತಕೊಂಡಂತ ನಾನು ಹೇಳಿದೆ. ಯಾಕೆ? ನನ್ನ ಮನಸ್ಸಿನ ಮೇಲೆ ನನಗೆ ಹತೋಟಿ ಇತ್ತು. ಧರ್ಮ ಬಿಡಲಿಕ್ಕಿಲ್ಲ, ಸೂಕ್ಷ್ಮ ಸಂದರ್ಭದಲ್ಲಿಯೂ ಕೂಡ ಧರ್ಮ ಬಿಡಲಿಕ್ಕಿಲ್ಲ. ಆದ್ದರಿಂದಾಗಿ ಆತ್ಮವಿನಿಗ್ರಹ, ನನ್ನ ಮನಸ್ಸು, ನನ್ನ ವಿಚಾರ, ನನ್ನ ಧರ್ಮದ ಬಗ್ಗೆ ನಾನು ಯಾವಾಗಲೂ ಜಾಗರೂಕನಾಗಿದ್ದೆ. ನನ್ನ ಈ ಸಂದರ್ಭದಿಂದ ನೀವು ಕಲೀರಿ. ಆಗ ನಾನು ಅಣ್ಣನಿಗೆ ಹೇಳಿದೆ, ಧರ್ಮದ ವಿರುದ್ಧ ನಾನು ಹೋಗೋದಿಲ್ಲ, ನನಗೆ ಮದುವೆ ಆಗು ಅಂತ ಹೇಳಿಕ್ಕೆ ಬರಬೇಡ ಅಂತ ತಿಳ್ಕೊಂಡಂತೆ. ಆಗ ಕುಂತಿ ಬಂದಿದ್ದಾಳೆ ಪುನಃ. ಅವ್ರಿಗೇನು ಅನಿಸಿತ್ತು ಹೇಳಿ ಗೊತ್ತು, ಅವಳು ಸಂರಕ್ಷಣೆ ಮಾಡ್ತಾಳೆ, ಅನುಕೂಲ ಆಗ್ತಾಳೆ ಅಂತ ತಿಳ್ಕೊಂಡಂತೇಳಿ. ಏನು ಭೀಮ, ಜ್ಯೇಷ್ಠ ಭ್ರಾತ ಪಿತುಸ್ಸಮಾಲೇನೋ, ಅಪ್ಪ ಇಲ್ಲದೆ ಇದ್ದಾಗ ಅಣ್ಣನ ಮಾತು ಕೇಳಬೇಕಲ್ಲೇನೋ? ಇನ್ನು ನಾನು ತಾಯಿ ಮಾತು ನೀನು ಕೇಳೋದು ಬೇಡ ಏನು? ಈಗಂತೂ ನಾವು ಆ ದುರ್ಯೋಧನಾದಿಗಳಿಂದ ಹೊರಗೆ ಹಾಕಿಬಿಟ್ಟಿದ್ದೇವೆ. ಅವರ ವಿರೋಧವನ್ನು ಮಾಡಬೇಕಾಗ್ತದೆ. ಅದಕ್ಕೆ ತಯಾರಿಗೋಸ್ಕರ ನಾವು ಕೆಲವು ದಿವಸ ಕಾಡಿನಲ್ಲಿ ಇರಬೇಕಾಗ್ತದೆ. ಈ ಕಾಡಿನಲ್ಲಿ ಈ ಕಾಡಿನ ಪರಿಚಯ ಇರತಕ್ಕಂಥ ಈ ಸೊಸೆ ಉಪಯೋಗ ಬೀಳ್ತಾಳೆ. ನಮ್ಮಮ್ಮನಿಗೆ ಸ್ವಲ್ಪ ಸೊಸೆ ಉಪಯೋಗದ ಇದು ಮಾಡಿದ್ರು. ಧರ್ಮಾರ್ಥಂ ದೇಹಿ ಪುತ್ರತ್ವಂ ನ ಶ್ರೇಯ ಕರಿಷ್ಯತಿ. ಅಣ್ಣನ ಮಾತು ಕೇಳು, ತಾಯಿ ಮಾತು ಮೀರಬೇಡ, ತಿರುಗಿ ಏನು ಉತ್ತರ ಕೊಡಬೇಡ. ಪ್ರತಿವಾಕ್ಯಂತೂ ನೀಚ್ಛಾಮಿ ಯಾವ್ಯಾಭ್ಯಾಂ ವಚನಂ ಕುರು. ನಿನ್ನ ತಿರುಗಿ ತರ್ಕ ಧರ್ಮನ ಮಾತು ಕೇಳೋದಿಲ್ಲ. ಆರ್ಡರ್ ಮಾಡ್ತೀನಿ, ಕೇಳು. ನೀವೇನು ಮಾಡ್ತಿದ್ರಿ ಹೇಳಿ? ಈ ಕಡೆಗೆ ಸುಂದರಿ ಸ್ತ್ರೀ, ಅಣ್ಣ ಅನುಮತಿ ಕೊಟ್ಟಿದ್ದಾನೆ, ತಾಯಿ ಆಗ್ರಹ ಮಾಡ್ತಾ ಇದ್ದಾಳೆ. ಇಲ್ಲ, ಈ ಭೀಮ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿ ಇರತಕ್ಕಂಥ ವ್ಯಕ್ತಿ. ಇದಕ್ಕೋಸ್ಕರವೇ ಶಾಸ್ತ್ರದಲ್ಲಿ ಹೇಳ್ತಾರೆ, ಆತ್ಮವಿನಿಗ್ರಹ ಅಂತ. ನಾನು ಹೇಳಿದೆ, ಅಮ್ಮ ಇಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಬೇಡ, ತಾಯಿ ಅಂತೇಳಿ ಮಾತು ಮೀರಬೇಡ ಅಂತ ಅನ್ಬೇಡ. ಶಾಸ್ತ್ರದ ವಿರುದ್ಧ ಇದ್ದರೆ ತಾಯಿಯ ಮಾತು ಮೀರಬೇಕು, ನಿಯಮ ಇದೆ. ಮನಸ್ಸಿನಲ್ಲಿ ನಾನು ಹೇಳಿದ್ದೇನು, ವಿಚಾರ ಮಾಡಿದ್ದೇನು, ಈ ಜನ್ಮದಲ್ಲಿ ತಾಯಿ ನೀನು. ಆದರೆ ಒಬ್ಬ ಮರುತ್ತನ ಹೆಂಡ್ತಿ ನೀನು. ಕುಂತಿ ತಾಯಿಯ ಸ್ಥಾನದಲ್ಲಿದ್ದಿ, ಆದರೆ ಈ ಭೀಮ ಜೀವೋತ್ತಮ. ನೀವು ಮಾತು ಕೇಳಬೇಕು. ನಾನು ಧರ್ಮದ ವಿರುದ್ಧ ತಾಯಿ ಹೇಳಲಿ, ಅಣ್ಣ ಹೇಳಲಿ, ಯಾರು ಹೇಳಿದ್ರು ಈ ಭೀಮ ಕೇಳಂಗಿಲ್ಲ. ನೀವು ಬೇಕಾದ್ರೆ ಈ ಭೀಮ ಶಾಸ್ತ್ರದ ವಿರುದ್ಧ ದೇವ್ರು ಹೇಳಿದ್ರು ಕೇಳಂಗಿಲ್ಲ. ನೀವು ಬೇಕಾದರೆ ಈ ಭೀಮನಿಗೆ ಯಾಕೆಂತ ತಿಳ್ಕೊಂಡಂತಂದರೆ, ಲಕ್ಷ್ಮೀದೇವಿಗೆ ಇಬ್ಬರು ಮಕ್ಕಳು, ಬ್ರಹ್ಮ ಮತ್ತು ವಾಯು, ಇಬ್ಬರು ಮಕ್ಕಳು. ಅದ್ರಲ್ಲಿ ನಾವೊಬ್ಬನ. ಬ್ರಹ್ಮನಿಗೆ ನಮ್ಮಮ್ಮ
ಕರ್ದಮ ಅಂತಿಕೊಂಡು ಅಂತ ಕರೀತಾರೆ. ನನಗೆ ಚಿಕ್ಲೀತ ಅಂತಿಕೊಂಡು ಅಂತ ಹೇಳಿ ಕರೀತಾರೆ. ವೇದದಲ್ಲಿ ಬಂದಿದೆ, ಶ್ರೀ ಸೂಕ್ತ ನೀನೇ ಕೇಳಿದ್ದೀರಲ್ಲ, ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ವಾಸ ಚಿಕ್ಲಿ ಈತ ವಸಮೇ ಗೃಹೇ. ಎಲೆ ಕರ್ದಮ, ಎಲ್ಲಿ ಚಿಕ್ಲೀತ, ನೀವು ಲಕ್ಷ್ಮೀದೇವಿ ಮಕ್ಕಳಪ್ಪ, ನೀವು ಬಂದರೆ ನಿಮ್ಮಮ್ಮ ನಿಮ್ಮ ಜೊತೆ ನಮ್ಮ ಮನೆಗೆ ಬರ್ತಾಳೆ ಅಂತೇಳಿ. ಮೇಲ್ನೋಟಕ್ಕೆ ಅವರಿಬ್ಬರು ಋಷಿಗಳು, ಆದರೆ ಬಹುಶಃ ಲಕ್ಷ್ಮೀದೇವಿ ನಮಗೆ ಕರ್ದಮ ಚಿಕ್ಲೀತ ಅಂತ ಕರಿತಿರ್ಬೇಕು. ಒಂದು ನಿಮಿಷ ತಮಾಷೆಗೆ ಇಟ್ಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಕರಿತೀರಲ್ಲ ಪಪ್ಪು, ರಾಜ, ಗುಂಡು, ಮಂಡ, ಏನೇನೋ ಕರಿತೀರಿ. ಹಾಗೆ ನನಗೆ ಮತ್ತು ಬ್ರಹ್ಮದೇವರಿಗೆ ನಮ್ಮಮ್ಮ ಈ ರೀತಿಯಾಗಿ ಬಹುಶಃ ಏ ಕರ್ದಮ್ಮ, ಏ ಚಿಕ್ಲೀತ ಅಂತ ಕರೆದಿರ್ಬೋದು. ಅದಕ್ಕೆ ಆ ರೀತಿ ಋಷಿಗಳು ಕೂಡ ಆ ರೀತಿಯ ಮುಂದೆ ಅಭಿವ್ಯಕ್ತರಾಗಿ ಹುಟ್ಟಿರ್ಬೇಕು. ಕರ್ದಮ ಅಂತಿಕೊಂಡಂಥದ್ದು ನಿಬಿಡವಾದ ಕೆಸರು, ಅಂದರೆ ನಿಬಿಡವಾದ ಭಕ್ತಿ ಇರ್ತಕ್ಕಂಥವನು ಅಂತಿಕೊಂಡಂತ. ಚಿಕ್ಲೀತ ಅಂತಿಕೊಂಡಂಥದ್ದು ಕೂಡ ನಿಬಿಡತೆ ಅಂತ ಅರ್ಥ. ಅದು ಈ ಚಿಕ್ಲೀತ ಶಬ್ದದಿಂದಲೇ ಮರಾಠಿ ಒಳಗೆ ಚಿಖಲ್ ಅಂತಿಕೊಂಡಂತೇಳಿ ಶಬ್ದ ಬಂದಿದೆ. ಅಂದರೆ ನಮ್ಮಲ್ಲಿ ನಿಬಿಡವಾದ ಭಕ್ತಿ ನೋಡಿ ನಮಗೆ ಈ ರೀತಿಯಾಗಿ ನಮ್ಮಮ್ಮ ಕರೆದಿರಬಹುದು. ಆದ್ದರಿಂದಾಗಿ ಆ ಅಮ್ಮನ ಮಾತು ಕೇಳ್ತೇನೆ ಹೊರತು ನಿನ್ನ ಮಾತು, ಧರ್ಮದ ವಿರುದ್ಧ ನಿನ್ನ ಮಾತು ಕೇಳೋದಿಲ್ಲ ಅಂತ. ನನ್ನ ಮನಸ್ಸು ಕರಗಲಿಲ್ಲ, ಯಾಕೆ ನನ್ನ ಮನಸ್ಸು ಹುಡುಗಿಯಲ್ಲೂ ಆಕರ್ಷಿತವಾಗಿದ್ದಿಲ್ಲ. ಆ ನಂತರ ಧರ್ಮದ ವಿರುದ್ಧ ಯಾರ ಮಾತು ಕೇಳ್ತಕ್ಕಂಥವನಲ್ಲ ಅಂತ ಅನ್ನೋದು ನಿಮಗೆ ಗೊತ್ತಿದೆ. ವೇದವ್ಯಾಸರು ಬಂದು ಹುಡುಗಿನ ಮದುವೆ ಆಗು ಅಂತ ಹೇಳಿ ಮುಗೀತು, ಕೃಷ್ಣಾರ್ಪಣ. ನಂದು ಆಗ್ರಹ ಮುಗೀತು. ನನ್ನ ನಿಯಮ ಪರಮಾತ್ಮ ಹೇಳಿದ ಮೇಲೆ ಏನಿದ್ರು ಕೇಳಬೇಕು. ಮತ್ತು ಇಲ್ಲಿ ಪ್ರಾಣ ರಕ್ಷಣೆ ಅದಕ್ಕೋಸ್ಕರ ಕೇಳು ಹಾಗೆ ಹೀಗೆ ಅಂತೇನು ಹೇಳಿರಲಿಲ್ಲ. ಮುಂದೆ ಆ ದೇವ್ರ ಮಾತು ನಾನು ಕೇಳಲಿಲ್ಲ. ನಾರಾಯಣಾಸ್ತ್ರ ಬಿಟ್ಟಾಗ ಬಾಗು ಅಂತಂದ್ರೆ ಕೇಳಲಿಲ್ಲ. ನಾನು ಬೇಕಾದರೆ ಏನಪ್ಪ ಯಾರ ಮಾತು ಕೇಳಂಗಿಲ್ಲ, ಭಾಳ ಅಶಿಕ್ಷಿದ್ದಾನಂತ ಅಂದ್ಕೊಡ್ರಿ. ಆದರೆ ಈ ಭೀಮ ಹಾಗಲ್ಲ. ಈ ಭೀಮನ ವಿಶಿಷ್ಟತೆ ಏನು ಅಂತಿಕೊಂಡಂತಂದರೆ, ಈ ಭೀಮನಲ್ಲಿ ಇರ್ತಕ್ಕಂಥದ್ದು ಆತ್ಮವಿನಿಗ್ರಹ, ಸಿದ್ಧಾಂತದ ಬಗ್ಗೆ, ನನ್ನ ಮನಸ್ಸಿನ ಬಗ್ಗೆ ನಿಶ್ಚಿತವಾದ ತತ್ವಜ್ಞಾನ ಇರ್ತಕ್ಕಂಥ ವ್ಯಕ್ತಿ ನಾನು. ಆಗ ನಾನು ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿರ್ತಕ್ಕಂಥ ಜೊತೆಯಲ್ಲಿ ನಾನು ಸರ್ವಜ್ಞನೂ ಕೂಡ. ನಾನು ಹೇಳಿದೆ, ನನಗೆ ಗೊತ್ತಿತ್ತು ಇವಳಲ್ಲಿ ಭಾರತೀ ದೇವಿ ಕೇವಲ ಒಂದು ಸಂತಾನ ಆಗುವವರೆಗೂ ಇರೋವಳಿದ್ದಾಳೆ ಅಂತಕೊಂಡಂತ. ನಾನು ಭಾರತೀ ದೇವಿಯನ್ನು ಬಿಟ್ಟು ಬೇರೆ ಹೆಣ್ಮಕ್ಳನ್ನು ಸ್ವೀಕರಿಸ್ತೇನೆ? ಇಲ್ಲ. ಲಕ್ಷ್ಮಿ ಇಲ್ಲದೆ ಇದ್ದವರನ್ನು ಪರಮಾತ್ಮೆಗೆ ಸ್ವೀಕರಿಸೋದಿಲ್ಲವೋ, ಭಾರತೀ ದೇವಿ ರಹಿತಳಾಗಿರ್ತಕ್ಕಂಥವ್ರು ನಾನು ಸ್ವೀಕರಿಸೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಆಗಲಿ ವೇದವ್ಯಾಸರು ಹೇಳಿದ್ದಾರೆ, ಅದಕ್ಕೆ ನಾನು ತಿರುಗಿ ಮಾತನಾಡೋದಿಲ್ಲ. ಇದೇ ಭಕ್ತಿ, ಇದೇ ಜ್ಞಾನ. ಪರಮಾತ್ಮನ ಮಾತನ್ನು ಮೀರದೇ ಇರುವಿಕೆ ಇದೇ ಜ್ಞಾನ, ಇದೇ ಭಕ್ತಿ ಅಂತ ಕೂಡ ಅನಿಸ್ಕೊಳ್ತದೆ. ಇದೇ ಜ್ಞಾನ ಸಾಧನ. ನಮಗೆ ದೇವರಲ್ಲಿ ಬಂದು ಹೇಳ್ತಾರೆ, ನಿನಗೆ ಹೇಳಿದ ಅಪ್ಪ ಭೀಮ ಅಂತ ಅನ್ಬೋದು ನೀವು. ನಿಮಗೆ ದೇವ್ರು ಹೇಳಿಬಿಟ್ಟಿದ್ದಾರೆ, ಶ್ರುತಿ ಸ್ಮೃತಿ ಮಮೈವ ಆಜ್ಞೆ. ವೇದಗಳು, ಆನಂತರ ಸ್ಮೃತಿಗಳು, ಇವು ನನ್ನ ಆರ್ಡರ್ ಅಂತ ಹೇಳಿದ್ದಾರಲ್ಲ, ನೀವು ಅದನ್ನು ಎಷ್ಟು ಮೀರಿ ನಡೀತೀರಿ ನೋಡ್ರಿ. ಆದರೆ ಭೀಮ ಎಂದಿಗೂ ಮೀರಲಿಲ್ಲ ದೇವರ ಮಾತನ್ನು.
ದೇವರ ಮಾತನ್ನು ಮೀರದೇ ಇರುವಿಕೆ, ಇದು ಜ್ಞಾನ, ಇದು ಭಕ್ತಿ, ಇದು ಆತ್ಮವಿನಿಗ್ರಹ. ಈ ಆತ್ಮವಿನಿಗ್ರಹದಿಂದ ನಾನು ಹೇಳಿದೆ ಅವಳಿಗೆ, ಹಗಲು ಇವರನ್ನು ನೋಡ್ಕೊಳ್ತೇನೆ, ಇವರ ಸೇವಾ ನೀನು ಮಾಡಬೇಕು. ಬರೀ ನೀನು ಸುಂದರಿದ್ದ ಆಕರ್ಷತೆಗಳಾಗಿ ನಿನ್ನ ಮೋಹಿತನಾಗಿ ನಿನ್ನ ಸರಿ ಹಿಡ್ಕೊಂಡು ತಿರುಗಾಡ್ತೀನಿ, ನಮ್ಮ ಅಪ್ಪನ ಅಮ್ಮನೇ ನೋಡಬೇಕಾಗಿಲ್ಲ, ಅವ್ರು ನೋಡಬೇಕಾಗಿಲ್ಲ ಅಂತಕ್ಕಂಥ ಹುಚ್ಚನ ಅಲ್ಲ. ನಿನ್ನ ಧರ್ಮ ಪತಿಯ ಬಂಧುಗಳನ್ನು ಕೂಡ ಯೋಗಕ್ಷೇಮ ನೋಡಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ಅದನ್ನು ನೀನು ಮಾಡಬೇಕು. ಆನಂತರ ರಾತ್ರಿ ಕಾಲದಲ್ಲಿ ನಿನ್ನ ಜೊತೆಗೆ ನಾನು ಇರ್ತೇನೆ. ಆದರೆ ಒಂದೇ ಮಗು ಆಗುವವರೆಗೂ, ಎಂದು ಗರ್ಭಧಾರಣೆ ಆಗ್ತದೆ ಅವತ್ತು ನಿನ್ನ ಸಂಬಂಧ ಇಲ್ಲ. ನಾನು ಹಿಡಿಂಬೆಗೆ ಆಕರ್ಷಿತನಾಗಿ ಹಿಡಿಂಬೆಯನ್ನು ಮದುವೆ ಆಗ್ತಾ ಇಲ್ಲ. ಪರಮಾತ್ಮನ ಸಂಕಲ್ಪ ಇದೆ. ನಮ್ಮಲ್ಲಿ ನಿರತಿಯ ಅಂಶದಿಂದ ಯುಕ್ತನಾಗಿರ್ತಕ್ಕಂಥ ಒಬ್ಬ ಭಗವದ್ಭಕ್ತ ಹುಟ್ಟವನಿದ್ದಾನೆ, ಘಟೋತ್ಕಚ ಅಂತ ತಿಳ್ಕೊಂಡಂಥೇಳಿ. ಅವನು ಮುಂದೆ ಭೂಭಾರ ಹರಣದಲ್ಲಿ ಸ್ವಲ್ಪ ಸೇವೆಯನ್ನು ಕೂಡ ಮಾಡೋನಿದ್ದಾನೆ. ಮಾಡಿ ತನ್ನ ಕೆಲಸ ಮುಗಿಸ್ಕೊಂಡು ಅವನು ಹೊರಟೋಗ್ತಾನೆ. ಆದರೆ ಅವನ ಸೇವೆ ಅಪ್ರತಿಮವಾಗಿರ್ತದೆ. ಅಂಥ ಅಪ್ರತಿಮ ನಿನ್ನ ಇಚ್ಛೆಯೂ ಪೂರ್ತಿಯಾಯಿತು, ದೇವ ಸಂಕಲ್ಪವೂ ಪೂರ್ತಿಯಾಯಿತು. ಅದಕ್ಕೋಸ್ಕರ ನಿನ್ನನ್ನು ನಾನು ಸ್ವೀಕರಿಸ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ನಾನು ಹಿಡಿಂಬೆಯನ್ನು ಸ್ವೀಕಾರ ಮಾಡಿದೆ. ಯಾವತ್ ಕಾಲೇನ ಭವತಿ ಪುತ್ರಸ್ಯೋತ್ಪಾದನಂ ಶುಭೆ. ಎಲೆ ಹಿಡಿಂಬ, ಎಷ್ಟಲಿಯವರೆಗೆ ಒಂದು ಮಗ ಹುಟ್ಟುತ್ತಾನೆ, ತಾವತ್ ಕಾಲಂ ಗಮಿಷ್ಯಾಮಿ, ಅಲ್ಲಿಯವರೆಗೆ ನಿನ್ನ ಜೊತೆಗೆ ನಾನು ಇರ್ತೇನೆ ಅಂತ ತಿಳ್ಕೊಂಡಂತೇಳಿ. ಹಾಗೆ ನಾವು ಕೆಲವು ದಿವಸ ಜೊತೆಯಲ್ಲಿದ್ದೆವು. ಇಂತಹ ಸಂದರ್ಭದಲ್ಲಿ ಪ್ರಜಜ್ಞೆ ರಾಕ್ಷಸಿ ಪುತ್ರಂ, 1 ವರ್ಷ ಕೂಡ ಬೇಕಾಗಿಲ್ಲ, ರಾಕ್ಷಸಿಯರಿಗೆ ಬೇಗನೆ ಗರ್ಭಧಾರಣ ಮಾಡಿ ಬೇಗನೆ ಮಕ್ಕಳನ್ನು ಪಡೀತಕ್ಕಂಥ ಸಾಮರ್ಥ್ಯ ಇರ್ತದೆ. ಯಾಕೆ ರಾಕ್ಷಸಿಯರಲ್ಲಿ ಸದ್ಯ ಗರ್ಭ ಅಂತಿಕೊಂಡಂತ ಹೇಳಿದ್ದು, ಸದ್ಯೋ ಹಿ ಗರ್ಭಾನ್ ರಾಕ್ಷಸ್ಯೋ ಲಭಂತೆ ಪ್ರಸವಂತಿ ಚ. ರಾಕ್ಷಸಿಯರಿಗೆ, ಅಸುರರಿಗೆ ಉಮಾದೇವಿಯ ಒಂದು ಪಾರ್ವತಿಯ ವರ ಇದೆ. ಪತಿಯ ಜೊತೆಗೆ ಒಂದಿನ ಇದ್ರೆ ಕೂಡ ಸಾಕು, ಗರ್ಭಧಾರಣ ಮಾಡ್ತಾರೆ, ಮರು ದಿವಸ ಹೆರಿಗೆ ಆಗ್ತದೆ. ಆ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹಿಡಿಂಬ ಸಂದರ್ಭದಲ್ಲಿ ಗರ್ಭವನ್ನು ಧಾರಣ ಮಾಡಿದ್ದಾಳೆ. ಸ್ವಲ್ಪ ದಿವಸ ಅವಳಲ್ಲಿ ಭಾರತೀ ದೇವಿ ಇರುವವರೆಗೂ ಕೂಡ ನಾನಿದ್ದೆ, ಅವಳ ಜೊತೆಯಲ್ಲಿದ್ದೆ. ಆನಂತರ ಅವಳೊಬ್ಬ ಅದ್ಭುತನಾಗಿರ್ತಕ್ಕಂಥ ಮಗನನ್ನು ಪಡೆದಿದ್ದಾಳೆ. ಆದರೆ ಅವನ ತಲೆ ಮೇಲೆ ಕೂದಲಿರಲಿಲ್ಲ. ಪ್ರಣಮ್ಯ ವಿಕಚಪಾದವು, ಅವನು ಹುಟ್ಟಿದ ಕ್ಷಣಕ್ಕೇನೆ ಪಾರ್ವತಿಯ ವರದಂತೆ ಯುವಕನಾಗಿಬಿಟ್ಟಿದ್ದಾನೆ. ಆಗ ಅವನು ನನ್ನ ಶರಣು ಬಂದಿದ್ದಾನೆ. ಆನಂತರ ನಾನು ಹೇಳಿದೆ, ನೋಡಪ್ಪ, ನಿನ್ನ ಅಮ್ಮನ ಜೊತೆಗೆ ನಾನು ಒಂದು ಮಗು ಆಗೋರಿಗೆ ಇರುವ ಒಂದು ಮಾತು ಕೊಟ್ಟಿದ್ದೆ, ಸಂವಾಸ ಸಮಯೋ ಜೀರ್ಣ. ಇನ್ನು ನಾನು ಅವಳ ಜೊತೆಗಿರ್ತಕ್ಕಂಥ ಸಮಯ ಮುಗಿದೋಗಿದೆ. ಆಗ ಅವಳು ಕೂಡ, ಹೌದು, ನಾನು ಮಾತಿಗೆ ಪ್ರತಿಬದ್ಧಳಾಗಿದ್ದೇನೆ, ನಾನು ಮಗನನ್ನು ಕರೆದುಕೊಂಡು ಹೋಗ್ತೇನೆ. ಈ ಮಗ ನಿಮ್ಮ ಕುರುಕುಲದ ಸಂತಾನ ಅಂತ ತಿಳಿದುಕೊಳ್ಳಿ. ಯಾವಾಗ ನಮ್ಮ ಅವಶ್ಯಕತೆ ಬೀಳ್ತದೆ ನೆನೆಸಿದರೆ ಸಾಕು, ನಾವು ಅಪ್ಪ ಅಮ್ಮ ಮಕ್ಕಳು ಬರ್ತೇವೆ, ಬಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹಿಡಿಂಬ ಹೊರಟೋಗ್ಬಿಟ್ಟಿದ್ದಾಳೆ. ದೇವಲೋಕದ ಐಶ್ವರ್ಯದ ಅಭಿಮಾನಿನಿ ಸ್ತ್ರೀ, ಜಗದೇಕ ಸುಂದರಿ, ಎಲ್ಲ ರೀತಿಯಾಗಿರ್ತಕ್ಕಂತಹ ಶಾರೀರಿಕ ಸುಖವನ್ನು ಕೊಡಲಿಕ್ಕೆ ಸಮರ್ಥಳಾಗಿರ್ತಕ್ಕಂಥವಳು.
ಆದರೆ ಇಲ್ಲಿ ಇರುವ ವ್ಯಕ್ತಿ ಭೀಮ. ಭೀಮ ಮಾತ್ರ ಆತ್ಮ ವಿನಿಗ್ರಹ, ಮನಸ್ಸಿನ ಮೇಲೆ ಹತೋಟಿ ಇರತಕ್ಕಂಥ ವ್ಯಕ್ತಿ. ಇಂಥ ಭೀಮನ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಘಟನೆಗಳು. ಎಂದಿಗೂ ತನ್ನ ಮನಸ್ಸನ್ನು ಹರಿಬಿಡದೇ ಇರತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಜ್ಞಾನ ಬೇಕಾಗಿದ್ದರೆ, ಭಗವಂತನ ಜ್ಞಾನ ಮುಖಾಂತರ ಬರ್ತಕ್ಕಂಥ ಭಕ್ತಿ ಬೇಕಾಗಿದ್ದರೆ, ಅಥವಾ ಭಕ್ತಿ ಮುಖಾಂತರ ಬರಬೇಕಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನ ಬೇಕಾಗಿದ್ದರೆ, ಭೀಮನ ಈ ಕಥೆಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಇರಲಿ, ಆತ್ಮ ವಿನಿಗ್ರಹ ನಿಮ್ಮಲ್ಲಿ ಇರಲಿ. ಇದರ ನಂತರ ಇನ್ನು ಉಳಿದದ್ದು ಕೆಲವು ಲಕ್ಷಣಗಳಿವೆ. ಜ್ಞಾನ ಸಾಧನ ಮತ್ತು ಜ್ಞಾನದ ಬಗ್ಗೆ ಅವುಗಳನ್ನು ಈಗಾಗಲೇ ಸುಮಾರು 16-17 ಕೇಳಿದ್ರೆ ಒಂದು 2-3 ಇರಬೇಕು. ಆ ಲಕ್ಷಣಗಳು ಕೂಡ ನನ್ನಲ್ಲಿ ಹೇಗಿವೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ನಿಮಗೆ ನನ್ನ ಬಗ್ಗೆ ತಿಳಿಸಿ ಹೇಳ್ತೇನೆ. ಜೀವೋತ್ತಮನಾಗಿರ್ತಕ್ಕಂಥ ನನ್ನ ಗುಣಗಳನ್ನು ಚಿಂತನೆ ಮಾಡಿ. ಇವತ್ತು ಇತಿ ಅಧ್ಯಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತೆ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.